ಓಂ ಶಾಂತಿ. ಡೇಟ್ ಆಗಿದೆ 1 ಫೆಬ್ರವರಿ 1976. अवेक बापदादा मधुबन. अवेक मुरली महावाक्य आಗಿದೆ, रूहानी क्षमा और 3 प्रकार के रूहानी परवाने. रूहानी क्षमा ಅಂದರೆ ಶುಭಾಬಾ, ಪ್ರಕಾಶ ಮತ್ತು 3 ಪ್ರಕಾರದ ಆತ್ಮಿಕ परवाने ಅಂದರೆ ಮಿಂಚು ಹುಳಗಳಂತ ಹೇಳ್ತೀವಲ್ಲ. सर्व प्रकार के चक्करों से छुड़ाकर चक्रवर्ती महाराजा बनाने वाले. ಎಲ್ಲ ಪ್ರಕಾರದ ಚಕ್ಕರಗಳಿಂದ ಮುಕ್ತಿ ಮಾಡಿಸಿ ನಮ್ಮನ್ನು ಚಕ್ರವರ್ತಿ ಮಹಾರಾಜರನ್ನಾಗಿ ಮಾಡುವಂಥ ಶುಭಾಬಾ. ಸದಾ ಜಾಗತಿ ಜ್ಯೋತಿ ರೂಹಾನಿ ಶಮಾ ಪರಂಪಿತಾ ಶಿವಬಾಬಾ ಬೋಲೆ. ಯಾವಾಗಲೂ ಬೆಳಗುವಂತಹ ಜ್ಯೋತಿ ಆತ್ಮಿಕ ಶಮ ಶಿವಬಾಬಾ ಪರಂಪಿತಾ ಶಿವಬಾಬಾ ಹೇಳ್ತಾರೆ, आज रूहानी शमा रूहानी परवानों को देख रही है. ಇಂದು ರೂಹಾನಿ ಶಮ ಅಂದರೆ ಶಿವಬಾಬಾ ರೂಹಾನಿ ಪರವಾನೆಗಳನ್ನು, ನಮ್ಮನ್ನು ಆತ್ಮಗಳನ್ನು ಬಾಬಾ ನೋಡ್ತಾ ಇದ್ರು. ಬಾಬಾ ಹೇಳ್ತಾರೆ, सभी परवाने एक ही क्षमा पर स्वाहा होने के लिए नंबरवार प्रयत्न में लगे हुए हैं. ಎಲ್ಲ ಪರವಾನೆಗಳು ಅಂದರೆ ಎಲ್ಲ ಆತ್ಮಗಳು ಪರಮಾತ್ಮನ ಮೇಲೆ ಸಮರ್ಪಣೆ ಆಗಬೇಕು ಅಂತ ಹೇಳಿ ನಂಬರ್ವಾರು ಪ್ರಯತ್ನವನ್ನು ಮಾಡುವುದರಲ್ಲಿ ಮುಳುಗಿದ್ದಾರೆ. जो नंबर 1 परवाने हैं उनको स्वयं का अर्थात इस देह भान का, दिन रात का, भूख और प्यास का, अपने सुख के साधनों का, आराम का किसी भी बात का आधार नहीं. ಬಾಬಾ ಹೇಳ್ತಾರೆ, ಯಾರು ನಂಬರ್ 1 ಪರವಾನೆ ಆಗಿದ್ದಾರೋ, ಯಾರು ನಂಬರ್ 1 ಆತ್ಮಗಳಿದ್ದಾರೋ ಅವರು ಸ್ವಯಂ ಕಾ ಅಂದರೆ ತಮ್ಮ ಬಗ್ಗೆ ಅಂದರೆ ಇಸ್ ದೇಹ ಭಾನಕ, ದೇಹ ಭಾನದ್ದು ಹಗಲು ರಾತ್ರಿ, ಹಸಿವು, ನೀರಡಿಕೆ, ಸುಖದ ಸಾಧನಗಳು, ಆರಾಮ, ಇದು ಎಲ್ಲದರ ಆಧಾರದಿಂದ ಅವರು ಮುಕ್ತಿದ್ದಾರೆ. ಕಿಸಿ ಭಿ ಬಾತ್ ಕಾ ಆಧಾರ ನಹಿ. ಇವೆಲ್ಲ ಏನಿದಾವಲ್ಲ ಇವುಗಳು ಯಾವುದೂ ಆಧಾರ ಅವ್ರಿಗೆ ಬೇಕಾಗಿಲ್ಲ. ಸಬ್ ಪ್ರಕಾರ ಕಿ ದೇಹ ಕಿ ಸ್ಮೃತಿ ಸೇ ಖೋಯೆ ಹುಯೆ ಹೇ. ಅವರು ಎಲ್ಲ ಪ್ರಕಾರದ ದೇಹದ ಸ್ಮೃತಿಯಿಂದ ಏನಾಗಿದ್ದಾರೆ, ಮುಕ್ತಾಗಿದ್ದಾರೆ. ಅರ್ಥಾತ್ ನಿರಂತರ ಶಮಾಕೆ ಲವ್ ಮೇ ಲವ್ಲೀನ್ ಹುಯೇ ಹೇ. ಅಂದರೆ ಏನು ಹೇಳ್ತಾರೆ ಬಾಬಾ, ಈ ಎಲ್ಲ ದೇಹಭಾನದ ಸ್ಮೃತಿಗಳಿದಾವಲ್ಲ ಅವುಗಳಿಂದ ಮುಕ್ತ ಆಗಿ ನಿರಂತರವಾಗಿ ಶಿವಬಾಬಾ ಶಮಾನ ಲವ್ ಮೇಲೆ ಲವ್ಲೀನ್ ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಲವ್ಲೀನ್ ಹುಯೇ ಹೋ जैसे क्षमा ज्योति स्वरूप है. इंಥ क्षमा ज्योति स्वरूप ಲೈಟ್ ವೈಟ್ ರೂಪ है. क्षಮ ಹೆಂಗಿದ್ದಾರೆ ಶಿವಬಾಬಾ, ಲೈಟ್ ವೈಟ್ ರೂಪದಲ್ಲಿದ್ದಾರೋ ಹಾಗೆ ವೈಸೆ क्षमाके समान स्वयं भी ಲೈಟ್ ವೈಟ್ ರೂಪ हो. ಹೇಗೆ ಶಿವಬಾಬಾ ಜ್ಯೋತಿ ಸ್ವರೂಪ್ ಲೈಟ್ ಮೈಟ್ ಆಗಿದ್ದಾರೋ ಹಾಗೆ ನೀವೂ ಕೂಡ ತಂದೆ ಸಮಾನ ಸ್ವಯಂ ಅನ್ನು ಲೈಟ್ ಮೈಟ್ ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಇನ್ನು ದೂಸರೆ ಪ್ರಕಾರಕ್ಕೆ ಪರವಾನೆ ಅವ್ರು ಹೆಂಗಿದ್ದಾರೆ, क्षमा की लाइट और माइट को देखते हुए उसकी तरफ आकर्षित जरूर होते हैं. ಬಾಬಾ ಏನು ಹೇಳಿದರು, ನಂಬರ್ 1 ಪರವಾನೆಗಳು ಹೆಂಗಿರ್ತಾರಂತಂದರೆ ಬಾಬಾ ನೋಡಿದ ತಕ್ಷಣ ಸಂಪೂರ್ಣವಾಗಿ ಯಾವುದೇ ದೇಹ ಭಾನ ಇಲ್ಲದೆ ಪರಮಾತ್ಮನ ಲವ್ನಲ್ಲಿ ಲೀನ್ ಆಗಿದ್ದಾರೋ, ಅದರಲ್ಲೇ ಕಳೆದು ಹೋಗಿದ್ದಾರೋ ಅವ್ರು ನಂಬರ್ 1. ಇನ್ನು 2ನೇ ನಂಬರ್ ಪರವಾನೆಗಳು ಹೆಂಗಿದ್ದಾರೆ ಅಂತಂದರೆ ಪರಮಾತ್ಮನ ಶಮಾಕಿ ಲೈಟ್ ಅವ್ರ ಮೈಟ್ ಕೋ ದೇಖ್ತೆ ಹುಯೆ, ಪರಮಾತ್ಮನ ಪ್ರಕಾಶವನ್ನು ನೋಡ್ತಾ ನೋಡ್ತಾ ಆ ಪರಮಾತ್ಮನ ಕಡೆ ಆಕರ್ಷಿತ ಆಗ್ತಾರೆ. ಸಮೀಪ ಜಾನ ಚಾತೆ ಹೇ, ಸಮೀಪನೂ ಹೋಗಬೇಕು ಅಂತ ಅನ್ಕೋತಾರೆ. ಸಮಾನ್ ಬನನಾ ಚಾತೆ ಹೇ, ಸಮಾನನೂ ಆಗಬೇಕು ಸಮೀಪನೂ ಹೋಗಬೇಕು ಅಂದ್ಕೊಳ್ತಾರೆ. ಲೇಕಿನ್ ದೇಹಭಾನ್ ಕಿ ಸ್ಮೃತಿ ದೇಹಕ್ಕೆ ಸಂಬಂಧಕಿ ಸ್ಮೃತಿ. ಆದರೆ ಅವ್ರಿಗೇನಿರ್ತದೆ, ದೇಹಭಾನದ ಸ್ಮೃತಿ ಇರ್ತದೆ, ಸಂಬಂಧದ ಸ್ಮೃತಿ ಇರ್ತದೆ. ದೇಹಕ್ಕೆ ವೈಭವೋಂಕಿ ಸ್ಮೃತಿ, ದೇಹದ ವೈಭವದ ಸ್ಮೃತಿ. ದೇಹಭಾನ್ ಕೆ ವಶ್ ತಮೋಗುಣಿ ಸಂಸ್ಕಾರೋಂಕಿ ಸ್ಮೃತಿ. ದೇಹಭಾನದಲ್ಲಿ ಬಂದ್ವಿ ಅಂತಂದರೆ ನಮ್ಮ ಸಂಸ್ಕಾರ ಏನಾಗ್ತದೆ, ತಮೋಗುಣಿ ಆಗ್ತದೆ.
ಆ ಸಂಸ್ಕಾರದ ಸ್ಮೃತಿ ಏನು ಮಾಡ್ತದೆ, ಸಮೀಪ್ ಜಾನೆ ಕಾ ಸಾಹಸ್, ಸಮೀಪ್ ಹೋಗಬೇಕು ಅಂತ ಸಾಹಸ ಮಾಡ್ತಾರೆ. ಹಿಮ್ಮತ್ ಧಾರಣ್ ಕರ್ನೆ ನಹಿ ದೇತಿ, ಧೈರ್ಯ ಅದನ್ನು ಧಾರಣ ಮಾಡೋಕ್ಕೆ ಕೊಡೋದಿಲ್ಲ ಅಂತಾರೆ ಬಾಬಾ. ಇನ್ನು ಭಿನ್ನ ಸ್ಮೃತಿಯೋं के चक्कर में समय गंवा देते हैं. ಈ ಉಳಿದ ಚಕ್ಕರ್ಗಳು ಯಾವ ಚಕ್ಕರ್ಗಳು, ದೇಹದ ವೈಭವ, ದೇಹದ ಸ್ಮೃತಿ, ದೇಹ ಭಾನ, ದೇಹ ಸಂಬಂಧ, ತಮೋಗುಣಿ ಸಂಸ್ಕಾರಗಳು, ಇವು ಏನು ಮಾಡ್ತಾವೆ, ಅವರನ್ನು ಬಾಬಾನ ಸಮೀಪ ಕರ್ಕೊಂಡು ಬರಕ್ಕೆ ಬಿಡೋದಿಲ್ಲ. ಅಲ್ಲಿ ಸಮಯ ವೇಸ್ಟ್ ಆಗ್ತದೆ. ಫಸ್ಟ್ ನಂಬರ್ ಹೇ ಲವ್ಲೀನ್ ಪರ್ವಾನೆ. ಫಸ್ಟ್ ನಂಬರ್ ಏನಿರ್ತಾರೆ, ಬಾಬಾನೆಲ್ಲ ಮುಳುಗಿ ಹೋಗ್ಬಿಟ್ಟಿರ್ತಾರೆ, ಲವ್ಲೀನ್ ಆಗಿಬಿಟ್ಟಿರ್ತಾರೆ, ಸಮರ್ಪಿತ ಆಗಿಬಿಡ್ತಾರೆ, ಸುಟ್ಟು ಹೋಗ್ತಾರೆ. ಹೇಗೆ ಪರ್ವಾನೆಗಳು ಬೆಳಕು ಕಂಡ ತಕ್ಷಣ ಸಮೀಪ ಬಂದದ್ರಲ್ಲೇ ಏನಾಗ್ಬಿಡ್ತವೆ, ಸುಟ್ಟು ಹೋಗ್ಬಿಡ್ತಾರೆ, ಅಂದರೆ ಸಮರ್ಪಣ ಆಗ್ತಾರೆ. बाप के समान स्वरूप और शक्तियाँ धारण करने वाले, बाप के सर्व खजाने स्वयं में समाने वाले, समान बनने अर्थात समा जाने अर्थात मर मिटने वाले. ಫಸ್ಟ್ ನಂಬರ್ದವರು ಏನಿರ್ತಾರೆ, ಲವ್ಲೀನ್ ಪರ್ವಾನೆಗಳಾಗಿರ್ತಾರೆ. ತಂದೆಯ ಸಮಾನ ಸ್ವರೂಪ ಧಾರಣೆ ಮಾಡ್ಕೊಳ್ತಾರೆ, ಶಕ್ತಿಗಳನ್ನು ಧಾರಣೆ ಮಾಡ್ಕೊಳ್ತಾರೆ. ತಂದೆ ಎಲ್ಲ ಖಜಾನೆಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ತಂದೆಯ ಸಮಾನ ಆಗಿ, ಅಂದರೆ ಸಮಾಜಾನೆ ಅರ್ಥಾತ್ ಮರ್ ಮಿಟ್ನೆ ವಾಲೆ, ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನು ಎಲ್ಲಿ ಸಮರ್ಪ ಮಾಡ್ತಾರೆ, ಬಾಬಾಗೆ. ಅದಕ್ಕೇನು ಹೇಳ್ತಾರೆ, ಬಲಿಯಾಗೋದು. दूसरा नंबर ಅನೇಕ ಪ್ರಕಾರಕ್ಕೆ ಚಕ್ಕರ್ ಕಾಟ್ನೆ ವಾಲೆ. ಎರಡನೇ ನಂಬರ್ ಪರ್ವಾನೆಗಳೇನು ಮಾಡ್ತಾರೆ, ಆ ಕಡೆ ಹೋಗೋದು, ಈ ಕಡೆ ಹೋಗೋದು. ಹೇಳಿದ್ರಲ್ಲ ಬಾಬಾ, ದೇಹ ಭಾನ, ದೇಹ ಸಂಬಂಧ, ಈ ಎಲ್ಲ ಕಡೆ ಅಡ್ಡಾಡ್ತಾ ಹೋಗ್ತಾರೆ. ತೀಸರೇ ನಂಬರ್ಗೆ ಪರ್ವಾನೆ, ಇಲ್ಲಿ 3 ಹೆಂಗಿರ್ತಾರೆ ಬಾಬಾ ಇರ್ತಾರೆ. दूसरा नंबर सर ಹೆಂಗಿದ್ರು, ಅನೇಕ ಚಕ್ಕರ್ ಕಾಟ್ನೆ ವಾಲೆ और अनेक स्मृतियों का चक्कर काटने वाले, वह है समाने वाले, यह है सोचने वाले. ಪಹಲ ನಂಬರ್ದವ್ರು ಏನಿರ್ತಾರೆ, ಸಂಪೂರ್ಣವಾಗಿ ಬಾಬಾನಲ್ಲೇ ಸಮಾವೇಶ ಆಗ್ತಾರೆ. ಎರಡನೇದವ್ರು ಏನು ಮಾಡ್ತಾರೆ, ಇವರು ವಿಚಾರ ಮಾಡ್ತಾರೆ, ಇನ್ನು ದೂರ ಕುತ್ಕೊಂಡು ಹೋಗಬೇಕಾ ಹೋಗಬಾರ್ದ, ಹೋದರೆ ಏನಾಗ್ತದೆ. ಬಾಬಾ ಹೇಳ್ತಾರೆ ತೀಸರೇ ನಂಬರ್ಗೆ ಪರ್ವಾನೆ. ಇನ್ನು 3ನೇ ಥರ ಪರ್ವಾನೆಗಳು ಹೇಗಿರ್ತಾರೆ, ಕ್ಷಮಾ ಕೋ ದೇಖ್ ಆಕರ್ಷಿತ್ ಭಿ ಹೋತಿ ಹೇ, ಪರಮಾತ್ಮನನ್ನು ನೋಡಿ ಆಕರ್ಷಿತ ಆಗ್ತಾರೆ. ಸೋಚ್ತೆ ಭಿ, ಉಚ್ಚಾರಣ ಮಾಡ್ತಾರೆ. ಲೇಕಿನ್ ದುವಿಧಾಕ್ಕೆ ಚಕ್ಕರ್ ಮೇ रहते हैं, ದ್ವಂದ್ವ ಇರ್ತದೆ ಅವರಲ್ಲಿ, ಹೋಗಬೇಕಾ ಹೋಗಬಾರ್ದ, ಸಮರ್ಪಣ ಆಗಬೇಕಾ ಆಗಬಾರ್ದ. ಅರ್ಥಾತ್ ದೋ ನಾವ್ ಮೇ ಪಾವ್ ರಖನಾ ಚಾಹತೆ ಹೇ, ಅವ್ರಿಗೆ ಈ ಕಡೆನೂ ಇರಬೇಕು, ಈ ಕಡೆನೂ ಇರಬೇಕು, ಲೌಕಿಕನೂ ಬೇಕು, अलौकिकनू ಬೇಕು. माया के अल्पकाल के सुख भी चाहते हैं और क्षमा द्वारा व बाप द्वारा अविनाशी प्राप्ति भी चाहते हैं. ಅವ್ರಿಗೆ ಮಾಯೆ ಅಲ್ಪಕಾಲದ ಸುಖನೂ ಬೇಕು, ಆಮೇಲೆ ಕ್ಷಮಾ ದ್ವಾರ ಪರಮಾತ್ಮನ ಮುಖಾಂತರ ಸಿಗ್ತಕ್ಕಂಥ ಅವಿನಾಶಿ ಪ್ರಾಪ್ತಿನೂ ಬೇಕು ಅಂತ ಹೇಳ್ತಾರೆ. ಏ ಹೇ ಬಾರ್ ಬಾರ್ ಪೂಚ್ನೆ ವಾಲೆ, ಇವ್ರು ಮೇಲಿನ ಮೇಲೆ ಕೇಳ್ತಾನೆ ಇರ್ತಾರೆ, ಹೆಂಗೆ ಮಾಡೋದು, ಏನು ಮಾಡೋದು. ವಹ ಸೋಚನೆ ವಾಲೆ और ये पूछने वाले, ಐಸಾ ಕರೆ ಯಾ ನ ಕರೆ, ಅವರು ವಿಚಾರ ಮಾಡ್ತಾರೆ, ಇವರು ಕೇಳ್ತಾರೆ. ವಿಚಾರ ಮಾಡೋರು ಯಾರು, 2ನೇ ನಂಬರ್ದವರು. 3ನೇ ನಂಬರು ಕೇಳ್ತಾನೆ ಇರ್ತಾರೆ, ಐಸೆ ಕರೆ ಯಾ ನ ಕರೆ, ಹೀಗೆ ಮಾಡಬೇಕಾ ಹೀಗೆ ಮಾಡಬಾರ್ದ, ಪ್ರಾಪ್ತಿ ಹೋಗಿ ಯಾ ನಹಿ ಹೋಗಿ, ನಾವು ಅದ್ರ ಪ್ರಕಾರ ನಡಿತೀವೋ ಇಲ್ಲೋ, ನಮಗೆ ಪ್ರಾಪ್ತಿ ಆಗ್ತದೆ ಇಲ್ಲೋ, ನಮ್ಗೆ ಸಾಧ್ಯ ಆಗ್ತದೆ ಇಲ್ಲೋ, ಹೋ ಸಕ್ತಾ ಹೇ ಯಾ ನಹಿ ಹೋ ಸಕ್ತಾ ಹೇ, ಆಗ್ತದೋ ಅಥವಾ ಆಗೋದಿಲ್ವೋ, ಮುಷ್ಕಿಲ್ ಹೇ ಯಾ ಸಹಜ್ ಹೇ, ಕಠಿಣ ಇದೆಯೋ ಸುಲಭ ಇದೆಯೋ, ಯಹಿ ಏಕ್ ರಾಸ್ತಾ ಸಹಿ ಹೇ ಯಾ ಅವ್ರ ಭಿ ಹೇ, ಇದು ಒಂದೇ ಮಾರ್ಗ ಇದೆಯೋ ಮತ್ತು ಇನ್ನೊಂದೇನಾದರೂ ಇದೆಯೋ. ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಶುರು ಮಾಡ್ತಾರೆ. ಇಚ್ಛಾ ಹೇ ಲೇಕಿನ್ ಇಚ್ಛಾ ಮಾತ್ರ ಅವಿದ್ಯಾ ಹೋನೆ ಕಾ ಸಾಹಸ್ ಹಿ ನಹಿ ಹೇ. ಇಚ್ಛಾ ಇದೆ, ಪರಮಾತ್ಮನ ಕಡೆ ಬರಬೇಕು, ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತೆಲ್ಲ ಇದೆ. ಇಚ್ಛಾ ಮಾತ್ರ ಅವಿದ್ಯಾ ಇರೋದ್ರಿಂದ ಸಾಹಸ ಮಾಡ್ತಿಲ್ಲ. ಮಿಲನಾ ಭಿ ಚಾಹತೆ ಹೇ ಲೇಕಿನ್ ಜೀತೆ ಜಿ ಮರನಾ ನಹಿ ಚಾಹತೆ. ಪರಮಾತ್ಮನ ಮಿಲನ್ ಮಾಡಬೇಕು ಅಂತಾರೆ, ಆದರೆ ಈ ಹಳೆಯ ಜಗತ್ತಿನಿಂದ ಸಾಯೋಕ್ಕೆ ತಯಾರಿಲ್ಲ. ಜೀತೆ ಜಿ ಮರನೆ ಅಥವಾ ಛೋಡ್ನೆ ಮೇ ಹೃದಯ ವಿಧೀಢ ಹೋತಾ ಹೇ. ಜೀತೆ ಜಿ ಮರನ ಅಥವಾ ಬಿಡೋಕ್ಕೆ ಇದೆಲ್ಲ ಏನಾಗ್ತದೆ, ಅವಕ್ಕೆ ದಿಲ್ ಶಿಕಸ್ತ್, ಹೃದಯ ವಿಧೀಢ ಆಗ್ತಾರೆ. ऐसे 3 प्रकार के परवाने क्षमा पर
ಆತೆ ಹೇ. ಈ ಥರ 3 ಪ್ರಕಾರದ ಆತ್ಮಗಳು ಪರಮಾತ್ಮನ ಕಡೆ ಬರ್ತಾರೆ. अब अपने आप से पूछो कि मैं कौन सा परवाना हूँ. ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಎಂಥ ಪರವಾನ ಇದ್ದೀನಿ. अनेक प्रकार के स्मृतियाँ के चक्कर समाप्त हुए हैं या अब तक भी कोई ना कोई चक्कर अपनी तरफ खींच लेता है. ಬಾಬಾ ಹೇಳ್ತಾರೆ, ಅನೇಕ ಪ್ರಕಾರದ ಸ್ಮೃತಿಗಳ ಚಕ್ಕರಗಳನ್ನು ಸಮಾಪ್ತಿ ಮಾಡ್ಕೊಂಡಿದ್ದೀರೋ ಅಥವಾ ಇನ್ನು ಆ ಕಡೆ ಈ ಕಡೆ ಹೋಗಬೇಕು ಅಂತ ಏನಾದರೂ सड़ीता ಇದೆಯೋ. अगर कोई भी व्यर्थ स्मृति के चक्कर अब तक लगाते हो तो स्वदर्शन चक्रधारी संगमयुगी ब्राह्मणों का टाइटल प्राप्त नहीं हो सकेगा. ಬಾಬಾ ಹೇಳ್ತಾರೆ, ಇನ್ನು ನೀವು ಆ ಕಡೆ ಈ ಕಡೆ ಏನಾದರೂ ವ್ಯರ್ಥ ಸ್ಮೃತಿನಲ್ಲಿ ಚಕ್ಕರ್ ಮಾಡ್ತಿದ್ರಿ ಅಂತಂದರೆ ಸ್ವದರ್ಶನ ಚಕ್ರಧಾರಿ ಸಂಗಮಯುಗಿ ಬ್ರಾಹ್ಮಣ ಟೈಟಲ್ ನಿಮಗೆ ಪ್ರಾಪ್ತಿ ಆಗೋದಿಲ್ಲ. जो स्वदर्शन चक्रधारी नहीं वह भविष्य का चक्रवर्ती राजा भी नहीं होगा. ಯಾರು ಸ್ವದರ್ಶನ ಚಕ್ರಧಾರಿ ಇಲ್ವೋ ಅವರು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ಆಗಕ್ಕಾಗೋದಿಲ್ಲ. 63 जन्म भक्ति मार्ग के अनेक प्रकार के व्यर्थ चक्कर लगाने में गंवाया. 63 ಜನ್ಮ ಭಕ್ತಿ ಮಾರ್ಗದ ಅನೇಕ ಪ್ರಕಾರದ ವ್ಯರ್ಥ ಚಕ್ಕರದಲ್ಲಿ ಆ ಕಡೆ ಈ ಕಡೆ ಹೋಗಿ ಟೈಮ್ ವೇಸ್ಟ್ ಕಳೆದಿದ್ದೀರಾ. वही संस्कार अब संगम पर भी न चाहते हुए भी क्यों इमर्ज कर लेते हो. ಅದೇ ಸಂಸ್ಕಾರಗಳನ್ನು ಈ ಸಂಗಮದಲ್ಲಿ ಬೇಡ ಅಂತಂದ್ರೆ ಮತ್ತೆ ಯಾಕೆ ಅವುಗಳನ್ನು ಇಮರ್ಜ್ ಮಾಡ್ಕೊಳ್ತೀರಾ, ಸಂಸ್ಕಾರಗಳನ್ನು ಜಾಗೃತ ಮಾಡ್ಕೊಳ್ತೀರಾ. ಚಕ್ಕರ್ लगाने में प्राप्ति का अनुभव होता है या निराशा होती है. ಚಕ್ಕರ ಮಾಡುವುದರಲ್ಲಿ ಪ್ರಾಪ್ತಿ ಅನುಭವ ಆಗ್ತಿದೋ ಅಥವಾ ಏನಾದರೂ ನಿರಾಶೆ ಅನ್ನಿಸ್ತಿದೆಯೋ ಕೇಳ್ತವ. ಆ ಕಡೆ ಈ ಕಡೆ ಹೋದ ಕೂಡಲೇ ನಿಮ್ಗೆ ಏನಾದರೂ ಪ್ರಾಪ್ತಿ ಆಗ್ಲಿಕ್ಕತ್ತದೋ ಅಥವಾ ಸುಮ್ಮನೆ ಹೋದ್ವಿ ಏನಪ್ಪ ಅಲ್ಲೇನೂ ಸಿಗಲೇ ಇಲ್ಲ ಅಂತ ಈ ಥರ ನಿರಾಶೆ ಆಗ್ತಿದೆಯೋ. 63 जन्म चक्कर लगाते सब कुछ गंवाते स्वयं को और बाप को भूलते हुए अब तक भी थके नहीं हो. 63 ಜನ್ಮ ಚಕ್ಕರ್ಗಳನ್ನು ಹಾಕ್ತಾನೇ ಬಂದಿದ್ದೀರಾ, ಎಲ್ಲವನ್ನ ಕಳ್ಕೊಂಡಿದ್ದೀರಾ. ಸಮಯ ಕಳ್ಕೊಂಡ್ರಿ, ಶಕ್ತಿ ಕಳ್ಕೊಂಡ್ರಿ, ಎಲ್ಲ ಕಳ್ಕೊಂಡು ಸ್ವಯಂವನ್ನು ಮತ್ತು ತಂದೆಯನ್ನು ಮರ್ತು ಬಿಟ್ಟಿದ್ದೀರಾ. ಇನ್ನೂ ಸುಸ್ತಾಗಿಲ್ಲೇನು ಆ ಕಡೆ ಈ ಕಡೆ ಅಡ್ಡಾಡಿ ಅಂತ ಕೇಳ್ತಾರೆ ಬಾಬಾ. अविनाशी प्राप्ति होते विनाशी अल्पकाल की प्राप्ति जब भी आकर्षित करती है. ಅವಿನಾಶಿ ಪ್ರಾಪ್ತಿ ಮಾಡ್ಕೊಳ್ತಾ ವಿನಾಶಿ ಅಲ್ಪಕಾಲದ ಪ್ರಾಪ್ತಿ ಇನ್ನೂ ನಿಮಗೆ ಆಕರ್ಷಿತ ಆಗ್ತಿದೆಯಾ ಅಂತ ಕೇಳ್ತಾರೆ ಬಾಬಾ. ಅವಿನಾಶಿ ಪ್ರಾಪ್ತಿನಲ್ಲಿ ಸುಖ ಶಾಂತಿ ನೆಮ್ಮದಿದೆಯೋ, ವಿನಾಶಿ ಪ್ರಾಪ್ತಿನಲ್ಲಿ ಸುಖ ಶಾಂತಿ ನೆಮ್ಮದಿದೆಯೋ ಬಾಬಾ ಕೇಳ್ತಾರೆ. ಇನ್ನೂ ಅದು ಆಕರ್ಷಿತ ಆಗ್ತಿದೆ ಏನು. ಇಂಥ ಪರಮಾತ್ಮನ ಅವಿನಾಶಿ ಸುಖ ಶಾಂತಿ ಪ್ರೇಮ ಪ್ರಾಪ್ತಿ ಮಾಡಿಕೊಂಡ್ರೂ ಇನ್ನೂ ಹೊರಗಡೆ ಆಕರ್ಷಿತ ಇದೆಯೇನು ಅಂತ ಕೇಳ್ತಾರೆ ಬಾಬಾ. अब तक कोई अन्य ठिकाना प्राप्ति कराने वाला नजर आता है क्या. ಇನ್ನೂ ಬೇರೆ ಬೇರೆ ठिकाನೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಆ ಕಡೆ ಈ ಕಡೆ ದೃಷ್ಟಿ ಹೋಗ್ತಿದೆ ಏನು. ಅಲ್ಲಿ ಹೋದ್ರೆ ಏನೋ ಸಿಗುತ್ತೆ, ಇಲ್ಲಿ ಹೋದ್ರೆ ಏನೋ ಸಿಗುತ್ತೆ ಅಂತ ಏನಾದರೂ ಇದೆಯಾ. या श्रेष्ठ ठिकाना जानते हुए भी अल्पकाल के ठिकाने आई विल अर्थात ऐसे समय के लिए बना कर रखे हैं, ऐसे भी बहुत चतुर है. ಬಾಬಾ ಹೇಳ್ತಾರೆ, ಇಂಥ ಒಂದು ಶ್ರೇಷ್ಠ ठिकाನ ಗೊತ್ತಿದ್ರೂ ನೀವು ಮತ್ತಿನ ಆ ಕಡೆ ಈ ಕಡೆ ಹೋಗ್ತೀರಿ ಅಂತಂದರೆ ಸಮಯಕ್ಕೆ ಲಿಯೇ ಬನಾಕರ್ ರಖೆ ಹೇ. ಸಮಯ ಬಂದಾಗ ನೋಡೋಣ ಅಂತ ಏನಾರು ಅಂದ್ಕೊಂಡಿದ್ದೀರೇನು. ಐಸೆ ಭಿ ಬಹುತ್ ಚತುರ್ ಹೇ, ಈ ಥರನೂ ಭಾಳ ಚತುರ್ ಇದ್ದೀರಾ. ಲೇನೆ ಕೆ ಸಮಯ ಸಬ್ ಲೇನೆ ಮೇ ಹೋಶಿಯಾರ್ ಹೇ. ತಗೊಳ್ಳುವುದರ ಸಮಯದಲ್ಲಿ ತಗೊಳ್ಳೋದ್ರಲ್ಲಿ ಎಲ್ಲರೂ ಹೋಶಿಯಾರ್ ಇದ್ದೀರಾ. ಲೇಕಿನ್ छोड़ने के समय बाप से चतुराई करते हैं. ಬಿಡುವ ಟೈಮ್ನಲ್ಲಿ ತಂದೆಯಿಂದ ಭಾಳ ಚತುರಾಯಿ ಮಾಡ್ತೀರಾ. ಕ್ಯಾ ಚತುರಾಯಿ ಕರ್ತೆ ಹೇ, ಏನು ಚತುರಾಯಿ ಮಾಡ್ತೀರಾ. छोड़ने के समय भोलेपन जाते हैं. ಬಿಡುವ ಸಮಯದಲ್ಲಿ ಏನಂತೀರಿ, ಪುರುಷಾರ್ಥಿ ಹೇ. ಏನು ಛೋಡ್ನ ಬಾಬಾ ಎಲ್ಲ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ. ಕೋಪ ಬಿಡು, ಶಾಂತಿ ಬಿಡು, ಎಲ್ಲ ವಿಕಾರಗಳನ್ನು ಬಿಡು ಅಂತ ಹೇಳ್ತಾರೆ. ಆದರೆ ನೀವೇನು ಮಾಡ್ತೀರಾ, ಸಮಯ ಬಂದಾಗ ಕೋಪ ಬೇಕಾಗ್ತದೆ ಅಂತ ಇಟ್ಕೊಳ್ತೀರಾ. ಇಲ್ಲಿ ನೀವು ಭಾಳ ಭೋಲಾಪನ್ನ ಆಗ್ತೀರಾ. ಏನು ಏನಿಲ್ಲ, ನಾವು ಪುರುಷಾರ್ಥಿಗಳಿದ್ದೀವಿ, ಸಮಯ ಪರ್ छूट जावेगा, ಸಮಯ ಬಂದಾಗ ಎಲ್ಲ ಬಿಡ್ತೀವಿ. ಸರ್ಕಮ್ಸ್ಟೆನ್ಸಸ್ ಐಸೆ ಹೇ, ಪರಿಸ್ಥಿತಿ ಹಾಗಿತ್ತು. ಹಿಸಾಬ್ ಕಿತಾಬ್ ಕಡಾ ಹೇ, ನಮ್ಮದು ಹಿಸಾಬ್ ಕಿತಾಬ್ ಭಾಳ
ಕಠಿಣ ಇದೆ. ಚಾಹತಾ ಹೋ ಲೇಕಿನ್ ಕ್ಯಾ ಕರೋ, ಇಚ್ಛೆ ಇದೆ ಎಲ್ಲ ಬಿಟ್ಟು ಬಾಬನ ಕಡೆ ಬರಬೇಕು ಅಂತ, ಆದರೆ ಏನು ಮಾಡೋದು, ಹಿಸಾಬ್ ಕಿತಾಬ್ ಇದೆ. ಧೀರೆ ಧೀರೆ ಹೋ ಹಿ ಜಾಯೇಗಾ, ಕ್ರಮೇಣ ಕ್ರಮೇಣ ಎಲ್ಲ ಸರಿ ಹೋಗ್ತದೆ. ಐಸೆ ಭೋಲೆ ಬಾತೆ ಬನಾತೆ ಹೇ, ಈ ಥರ ಮುಗ್ಧ ಮಾತುಗಳನ್ನು ಮಾತಾಡ್ತೀರಾ. ನಾಲೆಜ್ಫುಲ್ ಬಾಪ್ಕೋ ಭಿ ನಾಲೆಜ್ ದೇನೆ ಲಗ್ ಜಾತೆ ಹೇ, ಜ್ಞಾನ ಸಾಗರ ಶಿವಬಾಬಾಗೆ ನೀವು ಜ್ಞಾನ ಕೊಡೋಕ್ಕೆ ಶುರು ಮಾಡ್ತೀರಾ. ಏನು ಮಾಡೋದು ಬಾಬಾ, ನಡೀತದೆ ಹಿಂಗೆ. कर्मों की गति को जानने वाले को अपनी कर्म कहानियाँ सुना देते हैं. ಕರ್ಮದ ಗತಿಯನ್ನು ತಿಳ್ಕೊಂಡಂಥ ಶಿವಬಾಬಾಗೆ ನೀವೇನು ಮಾಡ್ತೀರಾ, ನಿಮ್ಮ ಕರ್ಮದ ಕಥೆಗಳನ್ನು ಹೇಳ್ತೀರಾ. ಅವರು ಲೇತೆ ಸಮಯ ಚತುರ್ ಬನ್ ಜಾತೆ ಹೇ, ತಗೊಳ್ಳೋದ್ರಲ್ಲಿ ಬಹಳ ಚತುರಾಯಿ ಮಾಡ್ತೀರಾ. ಚತುರಾಯಿ ಮೇ ಕ್ಯಾ ಬೋಲ್ತೆ ಹೇ, ಆ ಚತುರತನದಲ್ಲಿ ಏನು ಹೇಳ್ತೀರಾ. ಆಪ್ ತೋ ರೆಹಮ್ ದಿಲ್ ಹೋ ವರದಾತ ಹೋ, ಬಾಬಾ ನೀವಂತೂ ದಯಾಮಯ ಇದ್ದೀರಾ, ಕರುಣಾಮಯ ಇದ್ದೀರಾ, ವರದಾನ ಕೊಡುವಂಥವರಾಗಿದ್ದೀರಾ. ಮೈ ಭಿ ಅಧಿಕಾರಿ ಹೂँ, ನಾನು ಅಧಿಕಾರಿ ಇದ್ದೀನಿ. ಬಚ್ಚಾ ಬನಾ ಹೂँ, ನಿನ್ನ ಮಗ ಆಗಿದ್ದೀನಿ. ತೋ ಪೂರಾ ಅಧಿಕಾರ ಮುझे ಮಿಲ್ನಾ ಚಾಹಿಯೇ, ನಿನ್ನ ಮಗು ಆಗಿದ್ದೀನಿ ಅಂತಂದ್ರೆ ಎಲ್ಲ ಅಧಿಕಾರ ನನಗೇ ಸಿಗಬೇಕು. ಬಾಬಾ ಹೇಳ್ತಾರೆ, ಲೇನೆ ಮೇ ಪೂರಾ ಲೇನಾ ಹೈ ಅವ್ರು ಛೋಡ್ನೆ ಮೇ ಕುಚ್ ನ ಕುಚ್ ಛುಪಾನಾ ಹೈ. ನನ್ನ ಕಡೆ ಎಲ್ಲ ತಗೊಳ್ದೆಲ್ಲ ತಗೊಳ್ತೀರಾ, ನಾ ಏನು ಬಿಡು ಅಂತ ಹೇಳಿದ್ದೀನೋ ಅದನ್ನು ಬಿಡೋಕ್ತಿರಲ್ಲ, ಮುಚ್ಚಿಟ್ಕೊಳ್ತಾ ಇದ್ದೀರಾ. अर्थात कुछ न कुछ अपने पुराने संस्कार स्वभाव व संबंध वह भी साथ साथ रखते रहना है. ಬಾಬಾ ಹೇಳ್ತಾರೆ, ಏನು ಹೇಳ್ತೀರಾ ನೀವು, ಕುಚ್ ನ ಕುಚ್, ಸ್ವಲ್ಪ ಇಲ್ಲ ಸ್ವಲ್ಪ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಹಳೆಯ ಸಂಬಂಧ ಅವುಗಳನ್ನು ಜೊತೆಗೆ ಇಟ್ಕೊಂಡಿದ್ದೀರಾ. ತೋ ಚತುರ್ ಹೋಗೈನ, ಬೇಕಾಗ್ತಿತ್ತು ಬಾಬಾ ಅಂತ ಹೇಳ್ತೀವಿ ಅಂತ ನಾವು. ಚತುರ ಆದರೆ ಇಲ್ಲ, ಲೇಂಗೆ ಪೂರ ಲೇಕಿನ್ ದೇಂಗೆ ಯಥಾಶಕ್ತಿ. ನನ್ನ ಕಡೆ ತೊಗೊಳ್ದು ಮಾತ್ರ ಎಲ್ಲ ತೊಗೊಳ್ತೀರಾ, ಆದರೆ ನೀವು ಮಾತ್ರ ಕೊಡೋದು ಸ್ವಲ್ಪ ಇಟ್ಕೊಳ್ತೀರಾ. ಐಸೆ ಚತುರಾಯಿ ಕರ್ನೆ ವಾಲೆ ಕೌನ್ಸಿ ಪ್ರಾರಬ್ಧ ಕೋಪಾಯಂಗೆ, ಈ ಥರ ಮಕ್ಕಳು, ಚತುರಾಯಿ ಮಾಡುವಂಥ ಮಕ್ಕಳು ಎಂಥ ಪ್ರಾರಬ್ಧ ಪಡ್ಕೊಳ್ತಾರೆ, ಎಂಥ ಲಾಭ ಪಡ್ಕೊಳ್ತಾರೆ. ಐಸೆ ಚತುರ್ ಬಚ್ಚೋಂ ಕೆ ಸಾಥ್ ಡ್ರಾಮಾನುಸಾರ ಕೌನ್ಸಿ ಚತುರಾಯಿ ಹೋತಿ ಹೇ, ಇಂಥ ಚತುರ ಮಕ್ಕಳ ಜೊತೆಗೆ ನಾಟಕದ ಅನುಸಾರವಾಗಿ ಯಾವುದು ಚತುರಾಯಿ ನಡೀತದೆ. ಸ್ವರ್ಗಕ್ಕೆ ಅಧಿಕಾರಿ ತೋ ಸಬ್ ಬನ್ ಜಾತೆ ಹೇ, ಸ್ವರ್ಗದ ಅಧಿಕಾರಿಗಳೆಲ್ಲ ಆಗ್ತೀರಾ. ಲೇಕಿನ್ ರಾಜಧಾನಿ ಮೇ ನಂಬರ್ ವಾರ್ ತೋ ಹೋತೆ ಹಿ ಹೇ, ರಾಜಧಾನಿಯಲ್ಲಿ ನಂಬರ್ ವಾರ್ ಆಗ್ತೀರಾ. ಸ್ವರ್ಗ ಕಾ ವರ್ಷ ಬಾಪ್ ಸಬ್ಕೋ ದೇತಾ ಹೇ, ಸ್ವರ್ಗದ ಆಸ್ತಿ ತಂದೆ ಎಲ್ಲರಿಗೂ ಕೊಡ್ತಾರೆ. ಲೇಕಿನ್ ಸೀಟ್ ಹರೇಕಿ ಅಪನಿ ನಂಬರ್ ಕಿ ಹೇ, ಸೀಟ್ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು, ನೀವೇ ರಿಸರ್ವೇಷನ್ ಮಾಡ್ಕೋಬೇಕು. ನೀವೇ ಯಾವ ಥರ ಪುರುಷಾರ್ಥ ಮಾಡ್ತೀರೋ ಆ ಥರ ನಿಮ್ಗೆ ಸೀಟ್ ಸಿಗ್ತದೆ, ಎಲ್ಲೇ ಸತ್ಯುಗದಲ್ಲಿ. ತೋ ಡ್ರಾಮಾನುಸಾರ ಜೈಸಾ ಪುರುಷಾರ್ಥ ವೈಸಾ ಪದ್ ಸ್ವತಃ ಪ್ರಾಪ್ತ ಹೋ ಜಾತಾ ಹೇ, ನಾಟಕದ ಅನುಸಾರವಾಗಿ ನಿಮ್ಮ ಪುರುಷಾರ್ಥ ಹೇಗೋ ಹಾಗೆ ಸ್ವತಃ ಏನು ಸಿಗ್ತದೆ, ಪ್ರಾಪ್ತಿ ಸಿಗ್ತದೆ, ಪದವಿ ಪ್ರಾಪ್ತಿ ಆಗ್ತದೆ. ಬಾಪ್ ನಂಬರ್ ನಹಿ ಬನಾತೆ, ನಾನು ನಿಮಗೆ ನಂಬರ್ ಕೊಡೋದಿಲ್ಲ, ನೀ ನಂಬರ್ 1 ನಂಬರ್ 2 ನಂಬರ್ 3 ಅಂತ. ಕಿಸಿ ಕೋ ರಾಜಾ ಕಾ ಕಿಸಿ ಕೋ ಪ್ರಜಾ ಕಾ ಜ್ಞಾನ ಅಲಗ್ ಅಲಗ್ ನಹಿ ದೇತೆ. ಬಾಬಾ ಹೇಳ್ತಾರೆ, ನಾನು ಎಲ್ಲರಿಗೂ ಒಂದೇ ಥರ ಜ್ಞಾನ ಕೊಡ್ತೀನಿ, ರಾಜಾಗೂ ಅದೇ ಕೊಡ್ತೀನಿ, ಪ್ರಜಾಗೂ ಅದೇ ಕೊಡ್ತೀನಿ, ಬೇರೆ ಬೇರೆ ಕೊಡೋದಿಲ್ಲ. ಕಿಸಿ ಕೋ ಸೂರ್ಯವಂಶಿ ಕಿಸಿ ಕೋ ಚಂದ್ರವಂಶಿ ಕಾ ಅಲಗ್ ಅಲಗ್ ಪಢಾಯಿ ನಹಿ ಪಢಾತೆ. ಚಂದ್ರವಂಶಿಯವ್ರಿಗೆ ಬೇರೆ ಅಭ್ಯಾಸ, ಸೂರ್ಯವಂಶಿಯವ್ರಿಗೆ ಬೇರೆ ಅಭ್ಯಾಸ ನಾನು ಮಾಡಿಸೋದಿಲ್ಲ. ಬಾಬಾ ಹೇಳ್ತಾರೆ, ಮಹಾರಥಿ ಕಿಸಿ ಕೋ ಘೋಡೆ ಸವಾರ್ ಕಿ ಛಾಪ್ ನಹಿ ಲಗಾತೆ. ನಾ ಎಲ್ಲರೂ ಸಿಕ್ಕ ಇಟ್ಟಿದ್ದೇನೋ ಇವ್ರು ಮಹಾರಥಿ, ಇವ್ರು ಘೋಡೆ ಸವಾರ, ಈ ಥರ ನಾನೇನು ಮಾಡಿಲ್ಲ. लेकिन ड्रामा के अनुसार जैसा और जितना जो करता है वैसा ही पद प्राप्त कर जाता है. ನಾಟಕದ ಅನುಸಾರವಾಗಿ ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೋ ಅದಕ್ಕೆ ಅನುಸಾರವಾಗಿ ಅವ್ರಿಗೆ ಪ್ರಾಪ್ತಿ ಆಗ್ತದೆ. इसलिए जैसा लेने में चतुर बनते हो वैसे देने भी चतुर बनो. ತಗೊಳ್ಳೋದ್ರಲ್ಲಿ ಎಷ್ಟು ಚತುರ ಆಗ್ತೀರಾ, ಕೊಡೋದ್ರಲ್ಲಿನೂ ಚತುರ ಆಗಬೇಕಲ್ಲ. ಭೋಲೆ ನ ಬನೋ, ಕೊಡೋದ್ರಲ್ಲಿ ಭೋಲ ಆಗಬೇಡಿ, ಇಟ್ಕೋಬೇಡಿ. ಮಾಯಾ ಕಿ ಚತುರಾಯಿ ಕೋ ಜಾನ್ಕರ್ ಮಾಯಾ ಜೀತ್ ಬನೋ. ಮಾಯೆ ಬಹಳಷ್ಟು ಚತುರಾಯಿ ಇದೆ, ಅದನ್ನು ತಿಳ್ಕೊಂಡು ನೀವೇನಾಗಬೇಕಾಗಿದೆ, ಮಾಯಾ ಜೀತ್ ಆಗಬೇಕಾಗಿದೆ. ಚಕ್ಕರೋ ಕಿ ಏಕ್ ಯಥಾರ್ಥ ठिकाने की बजाय और कोई अल्पकाल के ठिकाने अब तक रह तो नहीं गए हैं. ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ. ಒಂದು ಠಿಕಾನೆ, ಬಾಬಾನ ಠಿಕಾನೆ ಬಿಟ್ಟು ಅದರ ಬದಲಾಗಿ ಅಲ್ಪಕಾಲದ ಠಿಕಾನೆಯನ್ನು ಅಬ್ ತಕ್ ರಹತೋ ನಹಿ ಗಯೆ, ಇನ್ನು ಅಲ್ಲೇ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಜಹಾ ನ ಚಾತೆ ಹುಯೆ ಬಿ, ಇಚ್ಛೆ ಇಲ್ಲದಿದ್ದರು ಬುದ್ಧಿ ಚಲಿ ಜಾತಿ ಹೇ. ಬೇಡ ಅಂದರೂ ಬುದ್ಧಿ ಏನು ಮಾಡ್ತದೆ, ಮತ್ತಲ್ಲೇ ಓಡ್ತದೆ. ಬುದ್ಧಿ ಕಿ ಕಹಿ ಜಾನೆ ಕಾ ಅರ್ಥ ಹೇ
बुद्धि के कहीं जाने का अर्थ है कि ठिकाना है. ಬುದ್ಧಿ ಆ ಕಡೆ ಹೋಗ್ತದೆ ಅಂತಂದರೆ ಏನರ್ಥ, ನೀವಿನ್ನೂ ಅಲ್ಲಿ ठिकाना ಕಡೆ ಸ್ಟಿಕ್ ಆಗಿದ್ದೀರಾ. तो सब हद के ठिकाने ಚೆಕ್ करके अब समाप्त करो. ಈಗ ಎಲ್ಲ ಹದದ ठिकानेಗಳೇನಿದಾವಲ್ಲ ಅವುಗಳನ್ನೆಲ್ಲ ಸಮಾಪ್ತಿ ಮಾಡಿ. नहीं तो यही ठिकाने सदा काल के श्रेष्ठ ठिकाने से दूर कर सकेगी. ನೀವು ಈ ಥರ ಅದೇ ठिकानेಗಳನ್ನು ಹಿಡ್ಕೊಂಡು ಕೂತ್ರೆ ಮುಂದೆ ಸದಾ ಕಾಲಕ್ಕಾಗಿ ಶ್ರೇಷ್ಠ ठिकाನೆಯಿಂದ ನೀವೇನಾಗ್ತೀರಾ, ದೂರ ಆಗ್ತೀರಾ. ಶ್ರೇಷ್ಠ ठिकाना ಯಾವುದು? ಶಿವಬಾಬಾ ಜೊತೆ ಸತ್ಯುಗ ಅವೆಲ್ಲದರಿಂದ ದೂರ ಆಗಿಬಿಡ್ತೀರಾ. ಬಾಪ್ ಶ್ರೀಮತ್ ಸ್ಪಷ್ಟ ದೇತೆ ಹೈ ಕಿ ಐಸೆ ಕರೋ ಲೇಕಿನ್ ಬಚ್ಚೆ ಐಸೆ ಕೋ ಕೈಸೆ ಮೇ ಬದಲ್ ದೇತೆ ಹೈ. ಬಾಬಾ ಶ್ರೀಮತ ಕೊಡ್ತಿದ್ದಾರೆ, ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಏನು ಹೀಗೇ ಮಾಡಿ. ಆದರೆ ಮಕ್ಕಳು ಐಸೆಕೋ ಕೈಸೆ ಹೆಂಗೆ ಮಾಡೋದು ಅಂತ ಚೇಂಜ್ ಮಾಡ್ತಾರೆ. ಕೈಸೆಕೋ ಸಮಾಪ್ತ ಕರ್, ಹೆಂಗೆ ಅನ್ನೋದು ಸಮಾಪ್ತಿ ಮಾಡಿ. ಜೈಸೆ ಬಾಪ್ ಚಲಾ ರಹೆ ಹೇ ಐಸೆ ಚಲೋ. ಬಾಬಾ ಹೇಗೆ ನಡೆಸ್ತಿದ್ದಾರೋ ಅದೇ ಥರ ನಡಿಬೇಕು. ಅಚ್ಚಾ, ಶಮಾ ಸಮಾನ್ ಲೈಟ್ ಹೌಸ್. ಶಮಾ ಸಮಾನ್ ಲೈಟ್ ಹೌಸ್, ಮೈಟ್ ಹೌಸ್ ನಂಬರ್ 1 ಪರ್ವಾನೆ ಅನೇಕ ಚಕ್ಕರ್ ಸಮಾಪ್ತ ಕರ್. ಎಲ್ಲ ಚಕ್ಕರಗಳನ್ನು ಸಮಾಪ್ತಿ ಮಾಡಿ स्वदर्शन चक्रधारी बनने वाले, विश्व के मालिक बनने वाले, अधिकार को प्राप्त करने वाले, बाप की श्रीमत पर हर कदम उठाने वाले, ऐसे कदमों में पदमों की श्रेष्ठ कमाई जमा करने वाले, सदा लवलीन रहने वाले परवानों को बाप क्षमा का याद प्यार और नमस्ते. इस मुरली का सार, अगर कोई भी व्यर्थ स्मृति के चक्कर अब तक लगाते हो तो स्वदर्शन चक्रधारी संगमयुगी ब्राह्मणों का टाइटल प्राप्त नहीं हो सकेगा. ಒಂದು ವೇಳೆ ನೀವು ವ್ಯರ್ಥ ಸ್ಮೃತಿಯಿಂದ ಚಕ್ಕರ್ ಇಲ್ಲ ಅಲ್ಲೇ ಚಕ್ಕರ್ ಹಾಕ್ತಾ ಇದ್ದೀರಿ ಅಂತಂದರೆ ಸ್ವದರ್ಶನ ಚಕ್ರಧಾರಿ ಸಂಗಮಯುಗದ ಬ್ರಾಹ್ಮಣರನ್ನು ಟೈಟಲ್ ಪ್ರಾಪ್ತಿ ನಿಮಗೆ ಆಗೋದಿಲ್ಲ. ನಂಬರ್ 1 परवाने वही है जो निरंतर क्षमा के ಲವ್ ಮೇ ಲವ್ಲೀನ್ ಹುಯಿ ಹೋ. ನಂಬರ್ 1 ಪರ್ವಾನೆ ಯಾರಿಗೆ ಹೇಳ್ತಾರೆ? ನಿರಂತರ ಶಿವಬಾಬಾ ಶಮಾನಲ್ಲಿ ಲವ್ಲೀನ್ ಆಗ್ತಕ್ಕಂಥವ್ರು. जो बाप के समान स्वरूप और ಶಕ್ತಿಯ ಧಾರಣ करने वाले, ಯಾರು ತಂದೆ ಸಮಾನ ಸ್ವರೂಪ ಆಗ್ತಾರೋ, ಶಕ್ತಿಯನ್ನು ಧಾರಣೆ ಮಾಡ್ಕೊಳ್ತಾರೋ, ಬಾಪ್ ಕೆ ಸರ್ವ ಖಜಾನೆ ಸ್ವಯಂಮೇ ಸಮಾನೆ ವಾಲೆ, ತಂದೆಯ ಎಲ್ಲ ಖಜಾನೆಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡಿರ್ತಕ್ಕಂಥ ಸಮಾನ್ ಬನನೆ, ತಂದೆ ಸಮಾನ ಆಗೋದರಲ್ಲಿ, ಅರ್ಥಾತ್ ಮರ್ ಮಿಟಾನೆ ವಾಲಹು ಅಂದರೆ ಹಳೆಯ ಜಗತ್ತಿನಿಂದ ಸತ್ ಬಿಟ್ಟವರು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.